ನಮಸ್ಕಾರ ಮಿತ್ರರೇ, ನಿಮಗೆ ಗೊತ್ತಿರುವ ಹಾಗೆ ಕರಾವಳಿಯಲ್ಲಿ ನಾಗತಂಬಿಲ, ನೇಮ, ಕೋಲ ಎಲ್ಲ ಈ ಏಪ್ರಿಲ್ ಮೇ ತಿಂಗಳಲ್ಲಿ ಬಹಳ ಕಾಮನ್. ಹಾಗೆ ನಾವು ನಮ್ಮ ಕುಟುಂಬದ ಈ ನಾಗತಂಬಿಲ, ಕೋಲ ಎಲ್ಲ ಮುಗಿಸಿ ಬಂದಾಗ ಇಡೀ ಮುಖ, ಕಣ್ಣು ಎಲ್ಲ ಹೇಗೆ ಸುಸ್ತಿನಿಂದಾಗಿ ಹಾಗೂ ಈ ಶೆಕೆಯಿಂದಾಗಿ ಹಾಗೂ ಸನ್ಬರ್ನಿಂದಾಗಿ ನನ್ನ ಮುಖ ಎಲ್ಲ ಬಹಳ ಕಳೆಗಟ್ಟಿತ್ತು. ಅದಕ್ಕಾಗಿ ನಾನು ಇವತ್ತು ಯಾವ ರೀತಿಯಲ್ಲಿ ಆ ಫೇಶಿಯಲನ್ನು ಮನೆಯಲ್ಲಿ ಇರುವ ವಸ್ತುಗಳಿಂದ ಮಾಡಬಹುದು ಅಂತ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಆಮೇಲೆ ನೋಡಿ, 2 ದಿವಸ ಬಿಟ್ಟ ಮೇಲೆ ನೋಡಿ, ಹೀಗೆ ನಾನೀಗ ಮದುವೆಗೆ ಹೊರಟಿದ್ದೇನೆ. ಹಾಗಾದರೆ ನಾನು ಮಾಡಿದಂತಹ ಆ ಆಯುರ್ವೇದಿಕ್ ಟೈಪಿನ ಫೇಶಿಯಲ್ ಹೇಗೆ ಮಾಡುವುದು ಎಂದು ನೋಡೋಣ ಅಲ್ಲವೇ ಮಿತ್ರರೇ? ಈ ಫೇಸ್ ಪ್ಯಾಕಿಗೆ ಬೇಕಾದ ಸಾಮಗ್ರಿಗಳು ನೋಡಿ. ಇದು ಅಲೋವೆರಾ. ನಿಮ್ಮತ್ರ ಜೆಲ್ ಇದ್ರೆ ಜೆಲ್ ತೆಕ್ಕೊಳ್ಬೇಕಿದ್ರೆ ಇದು ನಾವು ಮನೆಯಲ್ಲಾದಂತಹ ಅಲೋವೆರಾ ನಿಮ್ಮ ಹತ್ರ ಇದ್ರೆ ಮನೆಯಲ್ಲಿ ಇದನ್ನು ಕಟ್ ಮಾಡಿ ಸ್ವಲ್ಪ ಹೊತ್ತಿ ಬಿಡಬೇಕು. ಯಾಕಂದ್ರೆ ಇದರಲ್ಲಿ ಒಂದು ಯೆಲ್ಲೋ ಕಲರ್ ಇದೊಂದು ರಸ ಬರ್ತದೆ, ಅದನ್ನು ಯೂಸ್ ಮಾಡಬಾರ್ದು. ಅದು ಹೋದ ಮೇಲೆ ನಾವು ಇದನ್ನು ಯೂಸ್ ಮಾಡಬೇಕು. ಇಲ್ಲದಿದ್ರೆ ಜೆಲ್ ಸಿಗ್ತದೆ ಹೊರಗೆ ಮಾರ್ಕೆಟ್ನಲ್ಲಿ, ಅದಕ್ಕಿಂತ ನಿಮ್ಮ ಹತ್ರ ಫ್ರೆಶ್ ಇದ್ರೆ ಬಹಳ ಒಳ್ಳೆಯದು. ಸ್ವಲ್ಪ 2-3 ಚಮಚದಷ್ಟು ಹಾಲು, 2 ಚಮಚದಷ್ಟು ಟೀ ಸ್ಪೂನ್ನಷ್ಟು ಕಡಲೆ ಹುಡಿ, 1 ಟೀ ಸ್ಪೂನ್ನಷ್ಟು ಅಕ್ಕಿ ಹುಡಿ, 1 ಟೊಮ್ಯಾಟೊ, ಮತ್ತೆ ನಾನು ಕಸ್ತೂರಿ ಅರಶಿನ ತೆಗೆದುಕೊಂಡಿದ್ದೇನೆ. ಅರಶಿನ ಅಲ್ಲ, ಕಸ್ತೂರಿ ಅರಶಿನ ನಮಗೆ ಎಲ್ಲ ಗ್ರಂಥಿ ಅಂಗಡಿಗಳಲ್ಲಿ, ಈ ಆಯುರ್ವೇದಿಕ್ ಶಾಪ್ಗಳಲ್ಲಿ ಎಲ್ಲ ಸಿಗ್ತದೆ. ಇದು ಕಸ್ತೂರಿ ಅರಶಿನ ಬಹಳ ಒಳ್ಳೆಯದು ತ್ವಚೆಗೆ, ಸ್ಕಿನ್ನಿಗೆ ಇದು ಬಹಳ ಒಳ್ಳೆಯದು. ಹಾಗಾದರೆ ಮೊದಲಿಗೆ ನಾವು ನೋಡಿ, ಈ ಅಕ್ಕಿ ಹುಡಿ 1 ಸ್ಪೂನ್ ಉಂಟಲ್ಲ, ಅದಕ್ಕೆ ಈ ಕಡಲೆ ಹುಡಿ. ನಿಮ್ಮ ಹತ್ರ ಕಡಲೆ ಹುಡಿ ಇಲ್ಲದಿದ್ದರೆ ಕೆಲವರಿಗೆ ಕಡಲೆ ಹುಡಿ ಎಲರ್ಜಿ ಇರ್ತದೆ, ಅಂಥವರು ಈ ಹೆಸರು ಬೇಳೆಯನ್ನು ಸಹ ಸ್ವಲ್ಪ ತೊಳೆದು ಪೌಡರ್ ಮಾಡಿಟ್ಕೊಂಡು, ಹೆಸರು ಬೇಳೆಯ ಪೌಡರ್ ಮಾಡಿ ಸಹ ಬಹಳ ಒಳ್ಳೆಯದು. ಇದು ಕಡಲೆ ಹುಡಿಗಿಂತ ಸಹ ಹೆಸರು ಬೇಳೆಯ ಪೌಡರ್ ಬಹಳ ಉತ್ತಮ. ಸೊ ಇದನ್ನು ನಾನೀಗ 1 ಸ್ಪೂನ್ ಅಕ್ಕಿ ಹುಡಿಗೆ 2 ಸ್ಪೂನಿನಷ್ಟು ಕಡಲೆ ಹುಡಿಯನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ಈ ಕಸ್ತೂರಿ ಅರಶಿನ ನೋಡಿ, 1 ಚಿಟಿಕೆಯಷ್ಟು ಇದು ಕಸ್ತೂರಿ ಅರಶಿನ, ಇದನ್ನೀಗ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ಹೆಚ್ಚು ಹಾಕ್ಲಿಕ್ಕಿಲ್ಲ ಇದು. ಈಗ ಇದನ್ನು ಹಾಲನ್ನು ಹಾಕ್ಕೊಂಡು ಸ್ವಲ್ಪ ದಪ್ಪ ಪೇಸ್ಟ್ ಮಾಡಲಿಕ್ಕುಂಟು. ಅದರ ಮೊದಲು ಈಗ ನಾವು ಈ ಅಲೋವೆರಾದ ಸ್ವಲ್ಪ ಸೈಡ್ಸ್ ತೆಗೆದುಕೊಂಡು, ತುಂಬ ಬೇಡ ಅಲೋವೆರಾ ಸಹ ನೋಡಿ, ಅದು ಜೆಲ್, ಸ್ವಲ್ಪ ಜೆಲ್ಲನ್ನು ಒಂದು ಸ್ಪೂನಿನಷ್ಟು ಜೆಲ್ ಬೇಕು ನಮಗೀಗ. ಹೆಚ್ಚು ಕೆಲವರಿಗೆ ಅಲೋವೆರಾ ಸಹ ತುಂಬ ಕೋಲ್ಡ್ ಆಗ್ತದೆ, ಅಂಥವರು ಇದನ್ನು ಯೂಸ್ ಮಾಡಬೇಡಿ. ನೋಡಿ, ಇದರ ಎಲೆ ಬೀಳಬಾರ್ದು, ಖಾಲಿ ಜೆಲ್ ಮಾತ್ರ ಬೀಳಬೇಕು. ಈಗ ಜೆಲ್ಲನ್ನು ಚೆನ್ನಾಗಿ ಹೀಗೆಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆದರೆ ನೀವು ಏನು ಮಾಡಬೇಕು ಹೇಳಿದರೆ, ಈ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಕ್ಕುವಂತಹ ಅಥವಾ ಈ ಮೆಡಿಕಲ್ ಶಾಪ್ಗಳಲ್ಲಿ ಸಹ ಈ ಅಲೋವೆರಾ ಜೆಲ್ ಸಿಗ್ತದೆ, ಒಳ್ಳೆ ಕ್ವಾಲಿಟಿದು ತೆಗೆದುಕೊಂಡು ನಾವು ಯೂಸ್ ಮಾಡಿದರೆ ಆಯ್ತು ವೀಕ್ಷಕರೇ. ಒಳ್ಳೆ ಬೀಟ್ ಮಾಡಬೇಕಿದೆ, ಇದು ಸರಿಯಾಗಿ ಹಾಲಿನ ಬಣ್ಣಕ್ಕೆ ಬರಬೇಕು.
ನೋಡಿ ಹೀಗೆ ಆಗ್ತದೆ ನೋಡಿ. ಹೀಗೆ ಆಗುವಾಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದರಲ್ಲಿ ಹಾಲು ಸಹ ಹಾಕಿದ್ದೇನೆ ನಾನು ನೋಡಿ. ತುಂಬ ಇದು ದಪ್ಪ ಸಹ ಆಗಬಾರ್ದು, ತೆಳು ಸಹ ಆಗಬಾರ್ದು. ಸ್ವಲ್ಪ ಹಾಲನ್ನು ಪುನಃ ಸೇರಿಸ್ಕೊಳ್ಳೋಣ. ನೋಡಿ ಇದು ದಪ್ಪ ಆಯಿತು. ಈಗ ಸ್ವಲ್ಪ ಇನ್ನು ಸ್ವಲ್ಪ ಹಾಲು, ನೀರು ಸೇರಿಸ್ಲಿಕ್ಕಿಲ್ಲ, ಹಾಲೇ ಸೇರಿಸಬೇಕು. ಹೆಚ್ಚು ದಪ್ಪ ಸಾಕಬಾರ್ದು, ಹೆಚ್ಚು ನೀರು ಸಾಕಬಾರ್ದು. ಯಾಕಂದ್ರೆ ನಾವೀಗ ಮುಖಕ್ಕೆ ಅದನ್ನು ನಾವು ಫೇಸ್ ಪ್ಯಾಕಿಂಗ್ ಹಾಗೆ ಮಾಡ್ತಾ ಇದ್ದೇವೆ. ಈಗ ಹೀಗಿರುವಾಗ ಒಂದು ತುಂಡು ಅಷ್ಟು ಟೊಮ್ಯಾಟೊ ರಸವನ್ನು ಇದಕ್ಕೆ ಹಾಕೊಳ್ಳೋಣ. ನೋಡಿ ಟೊಮ್ಯಾಟೊದು ರಸ, ಬೀಜ ಬೇಡ, ರಸ ಮಾತ್ರ. ನೋಡಿ ಇಲ್ಲಿ ನಾನು ಆಗ ಹನಿ ಒಂದು ಇಟ್ಟುಕೊಂಡಿದ್ದೇನೆ, ಅದು ಮತ್ತೆಗೆ ಬೇಕು. ಇದು ಫಸ್ಟಿಗೆ ಒಂದು, ಇದರಲ್ಲಿ 2 ಸ್ಟೆಪ್ ಉಂಟು ವೀಕ್ಷಕರೇ. ಇದು ಮೊದಲನೇ ಸ್ಟೆಪ್, ಇದನ್ನು ನಾನು ಮಾಡ್ತಿದ್ದೇನೆ. 2ನೇ ಸ್ಟೆಪ್ಪಲ್ಲಿ ನಮಗೆ ಇನ್ನೊಂದು ರೀತಿಯ ಒಂದು ಪ್ಯಾಕನ್ನು ಮಾಡಲಿಕ್ಕೆ ಉಂಟು. ನೋಡಿ ಹೀಗೆ ಆಯ್ತು ನೋಡಿ. ಹೀಗೆ ಬರಬೇಕು ನೋಡಿ. ಈಗ ಇದು ಹಾಗೆ ಇರಲಿ. ಈಗ ನಾನೀಗ ಮುಖ ಚೆನ್ನಾಗಿ ತೊಳೆದುಕೊಂಡು ಬಂದು ನಾನು ಹೇಗೆ ಮುಖಕ್ಕೆ ನಾವು ಅಪ್ಲೈ ಮಾಡೋದಂತ ತೋರಿಸ್ತೇನೆ. ಈಗ ನಾನು ಮುಖ ಎಲ್ಲ ಚೆನ್ನಾಗಿ ತೊಳೆದುಕೊಂಡು ಬಂದಿದ್ದೇನೆ. ಈಗ ಮುಖದಲ್ಲಿ ಬೊಟ್ಟು ಬಿಟ್ಟು ಎಂತ ಇರಬಾರ್ದು. ಮತ್ತು ನೋಡಿ ಚೆನ್ನಾಗಿ ಕೂದಲುಗಳನ್ನು ಚೆನ್ನಾಗಿ ಮಾಡಿ, ಈವನ್ ನಾನು ಕಿವಿದ್ದು ಸಮೇತ ತೆಗೆದುಕೊಂಡು ಬಂದಿದ್ದೇನೆ. ಅಂದರೆ ಅದಕ್ಕೆಲ್ಲ ತಾಗಬಾರ್ದು. ಅಂದರೆ ಕಸ್ತೂರಿ ಚಂದನ ಉಂಟು ಅದರಲ್ಲಿ. ಈವನ್ ಕೈಮಣಿಗಳನ್ನು ಸಹ ನಾವು, ಅದು ಚೈನ್ ಎಲ್ಲ ಇದ್ದರೆ ಅದನ್ನು ಒಳಗೆ ಹಾಕ್ಕೊಂಡು ನಾವು ಕುತ್ತಿಗೆ ತನಕ ಹಾಕ್ಕೊಳ್ಬೋದು ಈ ಫೇಸ್ ಪ್ಯಾಕನ್ನು. ನೋಡಿ ಈಗ ಉಂಟಲ್ಲ, ಇದನ್ನು ಈಗ ಚೆನ್ನಾಗಿ ಹೀಗೆ ಹೀಗೆ ಅಪ್ಲೈ ಮಾಡಿಕೊಳ್ಳಿ. ಕಣ್ಣಿನ ತನಕ ಹೋಗಬಾರ್ದು, ಕಣ್ಣಿನ ಕೆಳಗಿನ ತನಕ. ಇದರಲ್ಲಿ ಬ್ಲ್ಯಾಕ್, ಕಣ್ಣಿನ ಕೆಳಗೆ ಬರ್ತದೆಲ್ಲ ಬ್ಲ್ಯಾಕ್ ಲೈನ್ಸ್ ಎಲ್ಲ, ಅದೆಲ್ಲ ಹೋಗ್ತದೆ. ಈವನ್ ಈ ಡೆಡ್ ಸೆಲ್ಸ್ ಇರ್ತದೆ ನಮ್ಮ ಇದರಲ್ಲಿ, ಮೂಗಿನ ತುದಿಗಳಲ್ಲಿ, ಇಲ್ಲಿ ಎಲ್ಲ, ಇದೆಲ್ಲ ಇದರಲ್ಲಿ ಒಳ್ಳೆ ಇದು ಒಣಗಿದ ಮೇಲೆ ಅದನ್ನು ನಾವು ಚೆನ್ನಾಗಿ ಒಂದು 20 ಮಿನಿಟ್ಸ್ ಬಿಡಲಿಕ್ಕೆ ಉಂಟು. ನೋಡಿ ಹೀಗೆ ಹೀಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಬೇಕು. ಈವನ್ ಹಣೆಗೆ ಸಮೇತ, ಈವನ್ ಕೈಗಳಿಗೆ ಸಹ. ಇದು ನಾವು ಈಗ ಬಿಸಿಲಿನ ಬೇಗೆಯಲ್ಲಿ ಕೈಯೆಲ್ಲ ಏನಾಗಿದೆ ಟ್ಯಾನ್ ಆಗಿರ್ತದೆ, ಅದಕ್ಕೆ ಸಹ ಬಹಳ ಉತ್ತಮ. ಒಂದು ವಾರದಲ್ಲಿ 1 ಸರ್ತಿ ಮಾಡಿದರೆ, ಅಥವಾ ನಮಗೆ ಫಂಕ್ಷನ್ ಇರುವ ಮೊದಲನೇ ದಿವಸ ಇದನ್ನು ಮಾಡಿ, ಅಂದರೆ ಮರು ದಿವಸ ಮುಖ ತುಂಬ ಹೊಳಪಾಗಿರ್ತದೆ. ಈಗ ಸ್ವಲ್ಪ ಈವನ್ ಈ ಭಾಗಗಳಲ್ಲಿ ಸಹ ಈ ಸಣ್ಣ ಸಣ್ಣ ಕೂದಲುಗಳಲ್ಲಿದ್ದರೆ ಇದರಲ್ಲಿ ಹಳದಿ ಹಾಕ್ತೇವಲ್ಲ, ಅದರಿಂದಾಗಿ ಅದು ಬಿದ್ದು ಹೋಗ್ತದೆ. ಸೊ ಇದು ನ್ಯಾಚುರಲ್ ಆಗಿ ನಾವು ಮಾಡುವಂಥದ್ದು. ಈ ಬ್ಯೂಟಿ ಪಾರ್ಲರ್ಗಳಿಗೆಲ್ಲ ಹೋಗಿ ಮಾಡ್ತಾರೆ, ಅದು ಅದರಲ್ಲಿ ಅವರು ಬೇರೆ ಇದೆಲ್ಲ ಹಾಕ್ಕೊಳ್ತಾರೆ. ಸರಿ, ಒಳ್ಳೆ ದಪ್ಪದಲ್ಲಿ 1-2 ಸರ್ತಿ, 1 ಸರ್ತಿ ಮಾಡಿ 2ನೇ ಸರ್ತಿ ಒಟ್ಟು 3 ಸರ್ತಿ ನಾವು ಹೀಗೆ ಹೀಗೆ ಮಾಡಬೇಕು ಮೇಲ್ಮುಖವಾಗಿ. ಈವನ್ ನಾವು ಕೈಗಳಿಗೆ ಸಹ ನೋಡಿ ಹೀಗೆ, ಇದನ್ನು ಕೈಗಳಿಗೆ ಸಹ ಹೀಗೆ ಹಾಕ್ಕೊಳ್ಬೋದು. ಸ್ವಲ್ಪ ಅಂಗಿಯನ್ನು ಕೈಗಳನ್ನೆಲ್ಲ ಮೇಲೆ ಮಾಡಿಕೊಂಡು ಅದಕ್ಕೆ ಹಳತ್ತು ನೈಟಿಯ ಹಳತ್ತಿ ಡ್ರೆಸ್ಗಳನ್ನು ಯೂಸ್ ಮಾಡಬೇಕು ವೀಕ್ಷಕರೇ. ಯಾಕಂದರೆ ಕಸ್ತೂರಿ ಚಂದನೆಲ್ಲ ಉಂಟು, ಅದರಿಂದ ಸ್ವಲ್ಪ ಕಲೆ ಆಗ್ತದೆ. ಸೊ ಕೈಗಳಿಗೆ ಸಹ ನೀವು ಚೆನ್ನಾಗಿ ಹೀಗೆ ತಾಗಿಸಿ ಇದನ್ನೊಂದು 20 ರಿಂದ 25 ನಿಮಿಷಗಳ ಕಾಲ, ಮುಖ ಸಹ ಹಾಗೆ
ಕೈಗಳ ಸಹ ಹಾಗೆ ಇಟ್ಟು ಇವನ್ 2 ಸರ್ತಿ ಆಯ್ತು ನಾನು ಮುಖಕ್ಕೆ ಹಾಕಿದ್ದು. ಈಗ ನೋಡಿ 3ನೇ ಸರ್ತಿ ಹಾಕ್ತಿದ್ದೇನೆ. ಇದು ಹೆಂಗಸರಿಗೆ ಬೇಕಾದ ಫೇಸ್ ಪ್ಯಾಕ್ ಟಿಪ್ಪನ್ನು ನಾನು ಕೊಡ್ತಾ ಇದ್ದೇನೆ. ಸೊ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ನಾವು ನಮ್ಮ ತ್ವಚೆಯನ್ನು ನಾವು ಕಾಪಾಡಿಕೊಳ್ಬೋದು. ನೋಡಿ, ಇನ್ನು 20 ನಿಮಿಷಗಳ ನಂತರ ನಾನು ನಿಮಗೆ ತೋರಿಸ್ತೇನೆ. 20 ನಿಮಿಷಗಳ ಬಳಿಕ ವೀಕ್ಷಕರು ನೋಡಿ, ಮುಖ ಎಲ್ಲ ಗಟ್ಟಿ 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 ಆಗಿದೆ. ಈಗ ನನಗೆ ಮಾತಾಡಲಿಕ್ಕೆ ಸಹ ಒಂದೊಮ್ಮೆ ಅದು ತಡೆ ಹಿಡಿದಾಗೆ ಆಗ್ತದೆ. ಇಷ್ಟಾದ ಮೇಲೆ ನೋಡಿ ಟೈಟ್ ಟೈಟ್ ಆಗಿದೆ. ಈಗ ಇದನ್ನು ಸಾದಾ ವಾಟರಲ್ಲಿ ನಾನು ಎಲ್ಲ ಕೈಯೆಲ್ಲ ಫುಲ್ ಕ್ಲೀನ್ ಮಾಡಿ ತರ್ತೇನೆ. ನೋಡಿ ವೀಕ್ಷಕರೇ, ಮುಖ ಎಲ್ಲ ಚೆನ್ನಾಗಿ ಸಾದಾ ವಾಟರ್ನಲ್ಲಿ ತೊಳೆದು ಇದನ್ನು ಒರೆಸಿಕೊಂಡು ಮೆಲ್ಲ ಹೀಗೆ ಟ್ಯಾಪ್ ಮಾಡಿಕೊಂಡು ಹೀಗೆ ಬಟ್ಟೆಯಲ್ಲಿ ಒರೆಸಿ ಬಂದಿದ್ದೇನೆ. ಹೆಚ್ಚು ಫೋರ್ಸ್ ಹಾಕಬಾರ್ದು. ಈಗ ನೆಕ್ಸ್ಟ್ ಸ್ಟೆಪ್ ಏನು ಹೇಳಿದರೆ, 1 ಚಮಚದಷ್ಟು ನಾವು ಜೇನುತುಪ್ಪವನ್ನು ತೆಗೆದುಕೊಂಡು ಅದಕ್ಕೆ ಪುನಃ ಆಗವೇ ಸ್ವಲ್ಪ ಟೊಮ್ಯಾಟೊ ರಸ ಹಾಕಿದ್ದು ನಾವು. ಈಗ ಪುನಃ ಸ್ವಲ್ಪ ಟೊಮ್ಯಾಟೊ ರಸವನ್ನು ಇದಕ್ಕೆ ಹಾಕೊಳ್ಳೋಣ. ಪಲ್ಪ್ ಬಿದ್ದರೂ ಸಹ ತೊಂದರೆ ಇಲ್ಲ. ನೋಡಿ, ಸ್ವಲ್ಪ ಒಳ್ಳೆ ರಸ ಬರ್ತದೆ. ಇದರಲ್ಲಿ ಕೇವಲ ಹನಿ ಮತ್ತು ಟೊಮ್ಯಾಟೊ ಜ್ಯೂಸ್ ಮಾತ್ರ. ಈಗ ಇದನ್ನು ನಾವು ಐಬ್ರೋಸ್ಗೆ ತಾಗಬಾರ್ದು. ಚೆನ್ನಾಗಿ ಹೀಗೆ ಪುನಃ 20 ನಿಮಿಷಗಳ ಕಾಲ ಕಣ್ಣಿನ ರೆಪ್ಪೆಗೆ ಸಹ ತಾಗಿಸಬೇಡಿ, ಐಬ್ರೋಸ್ಗಳಿಗೆ ಸಹ ತಾಗಿಸಬಾರ್ದು. ಮತ್ತು ಎಲ್ಲ ಇಲ್ಲಿಗೆ, ಮೂಗಿನ ತುದಿಗಳಿಗೆ, ಹಣೆಗೆ, ಐಬ್ರೋ ಒಂದು ಬಿಟ್ಟು ಜಾಗ್ರತೆಯಲ್ಲಿ. ಇನ್ನು ಪುನಃ ಇದನ್ನು ನಾವು 20 ನಿಮಿಷಗಳ ಕಾಲ ಇಡ್ಲಿಕ್ಕುಂಟು. ನೋಡಿ, ಹೀಗೆ ಓಕೆ. ಇಷ್ಟಾದಮೇಲೆ ಕೈಗಳಿಗೆ ಸಹ ಬೇಕಿದ್ರೆ ನೋಡಿ ಹೀಗೆ ಖಾಲಿ ಆಗದ ಇದರಲ್ಲಿ ನೋಡಿ, ಹೀಗೆ ಕೈಗಳಿಗೆ ಏನು ಚೆನ್ನಾದ ಕಲರ್ ಬಂತು ನೋಡಿ, ಟ್ಯಾನ್ ಎಲ್ಲ ಹೋಗಿದೆ ಒಂದು ಖಾಲಿ ಇದರಲ್ಲಿ ನೋಡಿ. ಇಷ್ಟಾಗಿ 20 ಮಿನಿಟ್ಸ್ ನಾವು ಇಡಬೇಕಾದ್ರೆ ಮೊದಲು ನೋಡಿ, ನಾವು ಇನ್ನು ಸ್ವಲ್ಪ ಇದರ ಪೀಸ್ಗಳನ್ನು ಕಣ್ಣುಗಳಿಗೆ ಹೀಗೆ ಇಟ್ಟುಕೊಂಡು ಒಂದು ಕಡೆಯಲ್ಲಿ ಇಟ್ಟು 20 ನಿಮಿಷಗಳ ಕಾಲ ಕೂತು ಮತ್ತೆ ಮುಖವನ್ನು ಕ್ಲೀನ್ ಮಾಡಿಕೊಳ್ಳೋಣ. 20 ನಿಮಿಷಗಳ ಬಳಿಕ ವೀಕ್ಷಕರೇ ನೋಡಿ, ಎಲ್ಲ ಡ್ರೈ ಆಗಿದೆ ಮುಖದಲ್ಲೆಲ್ಲ. ಇದನ್ನೀಗ ಈ ಖಾಲಿ ಪೈಪಿನ ನೀರಿನಲ್ಲಿ ನಾವು ಚೆನ್ನಾಗಿ ನನಗೆ ಕ್ಲೀನ್ ಮಾಡಿ ತರ್ತೇನೆ. ಆಮೇಲೆ ಅಲವೀರದ ಒಂದು ಪೀಸನ್ನು ಮುಖಕ್ಕೆ ನಾನು ಚೆನ್ನಾಗಿ ಇದಕ್ಕೆ ಮಾಡಿ ಅಪ್ಲೈ ಮಾಡಿ. ಇವತ್ತಿಗೆ ಇಷ್ಟೇ. ಈ ಹನಿಯನ್ನು ಮತ್ತು ಆ ಟೊಮ್ಯಾಟೊ ರಸವನ್ನು ತಾಗಿಸಿದ ನಂತರ ನಾವು ಯಾವತ್ತು ಬಿಸಿಲಿಗೆ ಹೋಗಬಾರ್ದು. ಬಿಸಿಲಿಗೆ ಹೋದರೆ ಪುನಃ ನಾವು ಟ್ಯಾನ್ ಆಗ್ತೇವೆ. ಅದಕ್ಕೆ ನಾವು ಯಾವತ್ತು ಅದನ್ನು ಒಂದು ಸಂಜೆ ಹೊತ್ತಿನಲ್ಲಿ ಯಾವತ್ತು ಮಾಡಿ ಮತ್ತೆ ಬಿಸಿಲಿಗೆ ಹೋದರೆ ಪುನಃ ಮುಖದ ಕಾಂತಿ ಹೋಗ್ತದೆ. ಅದರಿಂದಾಗಿ ಯಾವುದಾದ್ರೂ ಫಂಕ್ಷನ್ಗೆ ಹೋಗಲಿಕ್ಕೆ ಇರುವಾಗ ಮೊದಲನೆಯ ದಿನವೇ ಸಂಜೆ ಹೊತ್ತಿಗೆ ಇದನ್ನೆಲ್ಲ ಮಾಡಿಟ್ಟುಕೊಂಡ್ರೆ ಮರುದಿವಸ ಮುಖದಲ್ಲಿ ಬಹಳ ಕಾಂತಿ ಇರುತ್ತದೆ.
ವೀಕ್ಷಕರೇ, ಈಗ ಕೊನೆಯದಾಗಿ ನೋಡಿ, ಈ ಅಲವೇರದ ಒಂದು ಪೀಸನ್ನು ತೆಗೆದುಕೊಂಡು ನಾವು ನೋಡಿ ಇದನ್ನು ಚೆನ್ನಾಗಿ ಹೀಗೆ ರಬ್ ಮಾಡಿ. ನಿಮ್ಮ ಹತ್ರ ಅಲವೇರದ ಇಲ್ಲದಿದ್ದರೆ ಅಲವೇರದ ಜೆಲ್ಲನ್ನು ಸಹ ಹಾಕ್ಬೋದು, ಅಥವಾ ಯಾವುದಾದ್ರೂ ನೀವು ಕೋಲ್ಡ್ ಕ್ರೀಮ್ ಯೂಸ್ ಮಾಡ್ತೀರಿ ನೋಡಿ, ಅದನ್ನು ನೀವು ಕೊನೆಯದಾಗಿ 3ನೇ ಸ್ಟೇಜಲ್ಲಿ ನಾವು ಹೀಗೆ ಮಾಡಬೇಕು. ಇದನ್ನು ಹೀಗೆ ತಾಗಿಸಿದರೆ ಒಳ್ಳೆ ನಿದ್ದೆ ಸಹ ಬರ್ತದೆ. ನಾವೀಗ ಏನಾದರೂ ಟಯರ್ಡ್ ಆಗಿದ್ದರೆ ಹೀಗೆ ತಾಗಿಸಿದರೆ ಒಳ್ಳೆ ಚೆನ್ನಾದ ನಿದ್ದೆ ಬರ್ತದೆ. ಮತ್ತು ನಾವು ಇದನ್ನು ಇಟ್ಟು ಸಹ ಮಲಗ್ಬೋದು, ಅಥವಾ ಒಂದು ಅರ್ಧ ಗಂಟೆ 20 ನಿಮಿಷದ ನಂತರ ಇದನ್ನು ತೊಳಿಬೋದು ಸರ್. ಹಾಗೆ ಕೈಗಳಿಗೆ ಸಹ ನೀವು ಇದನ್ನು ಹೀಗೆ ಅಪ್ಲೈ ಮಾಡಿದರೆ ಆಯಿತು. ಇನ್ನು ಇದಕ್ಕೆ 24 ಅವರ್ಸ್ ನಂತರ ಇದರದ್ದು ಹೇಗೆ ಮುಖದ ಗ್ಲೋವನ್ನು ಇದು ಹೇಗೆ ತರ್ತದೆ ಹೇಳಿ ನಾನು ನಿಮಗೆ ನಾಳೆ ತೋರಿಸ್ತೇನೆ.